ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಯೂಟ್ಯೂಬ್ ಚಾನಲ್ ಟಿಜೆಎಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಬಾದಾಮ್ ಬರ್ಫಿ ಮಾಡುವುದನ್ನು ಹೇಳಿಕೊಡುತ್ತೇನೆ. ಬೇಕಾಗುವ ಸಾಮಗ್ರಿಗಳು: ಬಾದಾಮ್ ಹುಡಿ, ಸಕ್ಕರೆ, ನೀರು ಮತ್ತು ಏಲಕ್ಕಿ ಪುಡಿ. ಮೊದಲು ಬಾಣಲೆಗೆ ಬಾದಾಮಿಯನ್ನು ಹಾಕಿ ಹುರಿಯಬೇಕು. ಬಾದಾಮಿ ಹುಡಿಯನ್ನು ನಾನೇ ಮಾಡ್ತಾ ಇದ್ದೇನೆ. ಬೇಕಾದರೆ ನೀವು ರೆಡಿಮೇಡ್ ಸಿಗುತ್ತಲ್ಲ, ಅದರಿಂದನೂ ಮಾಡಬಹುದು. ಬಾದಾಮಿ ಸ್ವಲ್ಪ ಕೆಂಪಗಾದ ಮೇಲೆ ಸ್ಟವ್ ಆರಿಸಬೇಕು. ಅದು ಈ ಥರ ಬಣ್ಣ ಬರಬೇಕು. ಅದನ್ನು ತಣಿಸಲು ಒಂದು ಪಾತ್ರೆಗೆ ಹಾಕಬೇಕು. ಅದು ತಣಿದ ನಂತರ ಮಿಕ್ಸಿ ಬೌಲಿಗೆ ಹಾಕಿ ಪೌಡರ್ ಮಾಡಬೇಕು. ಪೌಡರ್ ಈ ರೀತಿ ಆಗಬೇಕು. ಪೌಡರ್ ಜಾಸ್ತಿ ನುಣ್ಣಗಾದರೆ ಬರ್ಫಿ ಚೆನ್ನಾಗಿ ಬರುತ್ತದೆ. ನಂತರ ಒಂದು ಬಾಣಲೆಗೆ ಸಕ್ಕರೆಯನ್ನು ಹಾಕಬೇಕು. ಸಕ್ಕರೆಯನ್ನು ಹಾಕಿದ ಕೂಡಲೇ ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕಬೇಕು. ಇಲ್ಲದಿದ್ದರೆ ಸಕ್ಕರೆ ಕೆಂಪು ಕಲರ್ ಆಗುತ್ತದೆ. ನಾನು ಒಂದು ದೊಡ್ಡ ಬೌಲ್ ಸಕ್ಕರೆಯನ್ನು ಹಾಕಿದ್ದೇನೆ. ಸಿಹಿ ಜಾಸ್ತಿ ಬೇಕಾದರೆ ಇನ್ನೂ ಸಕ್ಕರೆಯನ್ನು ಹಾಕಬಹುದು. ಸಕ್ಕರೆ ಕರಗಿದ ಮೇಲೆ ಬಾದಾಮ್ ಪೌಡರ್ ಅನ್ನು ಹಾಕಬೇಕು. ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಸ್ಟವ್ ಅನ್ನು ಮೀಡಿಯಂ ಉರಿಯಲ್ಲಿ ಇಟ್ಟು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ಗಂಟಿಲ್ಲದಂತೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮಿಶ್ರಣ ಗಟ್ಟಿಯಾಗುತ್ತಾ ಬರುವಾಗ 2 ಚಮಚ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಬೇಕು. ತುಪ್ಪ ಹಾಕುವುದರಿಂದ ಬರ್ಫಿಯ ಫ್ಲೇವರ್ ಚೆನ್ನಾಗಿ ಬರುತ್ತದೆ. ಮಿಶ್ರಣ ಸ್ವಲ್ಪ ಗಟ್ಟಿಯಾಗುತ್ತದೆ. ಅದು ತಳಬಿಟ್ಟ ಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿಯನ್ನು ಹಾಕಬೇಕು. ಇದು ಗಟ್ಟಿಯಾಗುವಷ್ಟರಲ್ಲಿ ನಮ್ಮ ಟಿಜೆಎಸ್ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮಗೆ ಇಷ್ಟವಾದರೆ ಕಮೆಂಟ್ ಕೂಡ ಮಾಡಿ. ಇವಾಗ ಮಿಶ್ರಣ ಗಟ್ಟಿಯಾಯಿತು. ಇವಾಗ ಸ್ಟವ್ ಆಫ್ ಮಾಡುತ್ತೇನೆ. ನಂತರ ಒಂದು ಪ್ಲೇಟಿಗೆ ತುಪ್ಪ ಸವರಿ ಗಟ್ಟಿಯಾದ ಮಿಶ್ರಣವನ್ನು ಪ್ಲೇಟಿಗೆ ಹಾಕಿ ಬೇಕಾದ ಆಕಾರದಲ್ಲಿ ಕಟ್ ಮಾಡಬೇಕು.
ಪ್ಲೇಟಿಗೆ ಹಾಕಿದ ಮಿಶ್ರಣವನ್ನು ಸೆಟ್ ಮಾಡಿ ಬೇಕಾದ ಆಕಾರದಲ್ಲಿ ಕಟ್ ಮಾಡಬೇಕು. ಹತ್ತು ನಿಮಿಷದ ನಂತರ ಬಾದಾಮಿ ಬರ್ಫಿ ಸವಿಯಲು ಸಿದ್ಧ. ಥ್ಯಾಂಕ್ ಯು.